ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿರೋ ವಿಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಟ್ಟಿದ್ದಾರೆ. ಅದು ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ ಈಗ. ಅದರ ನಂತರ ಶುಕ್ರವಾರ ರಾತ್ರಿಯ ವೋಟಿಂಗ್ ರಿಸಲ್ಟ್ ಬಗ್ಗೆ ಪೂರ್ತಿಯಾದ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ. ವೀಕ್ಷಕರೇ, ಇನ್ನು ಈ ವಾರದ ಕಳಪೆ ಯಾರು ಅಂತ ಈಗ ಆಲ್ರೆಡಿ ಗೊತ್ತಾಗಿರ್ಬೋದು. ಅದು ಗಿಲ್ಲಿ ಅವರು ಈ ವಾರದ ಕಳಪೆ ಆಗಿದ್ದಾರೆ ವೀಕ್ಷಕರೇ. ರಘು ಅವ್ರು ಏನಪ್ಪ ರೀಸನ್ ಕೊಡ್ತಾರೆ ಅಂದರೆ, ಲೈಕ್ ಕಾಮಿಡಿ ಹಾಗೂ ಪರ್ಸ್ನಲ್ ಲೈಫ್ ಬಗ್ಗೆ ಒಂದು ಲೈನ್ ಇರುತ್ತೆ. ಆ ಲೈನ್ನ ಯಾವತ್ತೂ ಮೀರಬಾರ್ದು. ಗಿಲ್ಲಿ ಅವರು ಅದನ್ನು ಮೀರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದಾದ ನಂತರ ಚೈತ್ರ ಅವರು ಬರ್ತಾರೆ. ಚೈತ್ರ ಅವ್ರು ಏನಪ್ಪ ರೀಸನ್ ಕೊಡ್ತಾರೆ ಅಂದರೆ, ಅದು ವಯಸ್ಸಿನ ಬಗ್ಗೆ ಮಾತಾಡಬೇಡಿ, ಮನೆಯಲ್ಲಿ ನಮ್ಮ ಮನೆಯವರೆಲ್ಲ ನೋಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅದಕ್ಕಾಗಿ ಗಿಲ್ಲಿ ಅವರು ಹೇಳ್ತಾರೆ, ನಿಂಗೇನು ವಯಸ್ಸಾಗೈತಾ ಅಂತ ಕೇಳ್ತಾರೆ. ಅದಕ್ಕಾಗಿ ಚೈತ್ರ ಅವರು ಹೇಳ್ತಾರೆ, ನೀ ಈ ಥರ ಮಾತಾಡ್ತಾ ಇದ್ರೆ ನಾನು ಇನ್ನೊಂದು ಥರ ಮಾತಾಡಬೇಕಾಗುತ್ತೆ, ನಾನು ಏನು ಅಂತ ಇನ್ಮೇಲಿಂದ ತೋರಿಸ್ತೀನಿ ನಿನಗೆ ಅಂತ ಹೇಳ್ತಾರೆ. ಅದಾದ ನಂತರ ಲೈಕ್ ಅಭಿಷೇಕ್ ಅವರು ಗಿಲ್ಲಿ ಅವ್ರ ಮೇಲೆ ರೇಗ್ತಾ ಇದ್ದಾರೆ ಅಂತ ಹೇಳ್ಬೋದು. ವೀಕ್ಷಕರೇ, ನಾವು ಉತ್ತಮ ಯಾರು ಕೊಡ್ಬೋದು ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ. ಯಾರು ಚೆನ್ನಾಗಿ ಆಡಿದರೆ ಅವ್ರಿಗೆ ಕೊಡ್ತಾರೆ ಉತ್ತಮ ಅಂತ ಹೇಳ್ಬೋದು. ಉತ್ತಮ ಯಾರು ಅಂತ ಗೊತ್ತಾದರೆ ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ನಾವು ವೋಟಿಂಗ್ ರಿಸಲ್ಟಿಗೆ ಬಂದರೆ 9 ಜನ ನಾಮಿನೇಟ್ ಆಗಿದ್ರು. 9ನೇ ಸ್ಥಾನದಿಂದ ಬರೋದ. 9ನೇ ಸ್ಥಾನದಲ್ಲಿ ರಾಶಿಕಾ ಅವ್ರು ಇರೋದು. ಇವ್ರಿಗೆ 53,753 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. 8ನೇ ಸ್ಥಾನದಲ್ಲಿರೋದು ಸೂರಜ್ ಅವರು. ಇವ್ರಿಗೆ 62,000 ಓಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು 7ನೇ ಸ್ಥಾನದಲ್ಲಿರೋದು ಅಭಿಷೇಕ್ ಅವರು. ಇವಾಗ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಅಭಿಷೇಕ್ ಅವ್ರಿಗೆ 67,274 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು 6ನೇ ಸ್ಥಾನದಲ್ಲಿರೋದು ಸ್ಪಂದನ ಅವರು. ಇವ್ರಿಗೆ 1,23,089 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಇವ್ರಿಗೆ ಲೈಕ್ ಕಳೆದ ವೀಕು ತುಂಬ ಸಪೋರ್ಟ್ ಸಿಗ್ತಾ ಇತ್ತು, ಬಟ್ ಈಗ ಸ್ವಲ್ಪ ಡೌನ್ ಆಗಿದೆ ಅಂತ ಹೇಳ್ಬೋದು. ಇನ್ನು 5ನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು ಮಾಳು ಅವರು. ಇವ್ರಿಗೆ 1,50,554 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು 4ನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು ಧ್ರುವಂತ್ ಅವರು. ಇವ್ರಿಗಂತೂ ಒಳ್ಳೆ ಸಪೋರ್ಟ್ ಸಿಗ್ತಾಯಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಇವರು ಕಳೆದ ವೀಕಲ್ಲಿ ನೋಡಿರ್ಬೋದು, ಬರೀ ಬಾಟಮ್ 3 ಇದ್ರು, ಬಟ್ ಈಗ ಟಾಪ್ 4ಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ಇವ್ರಿಗೆ 1,53,508 ಓಟ್ಗಳು ಸಿಕ್ಕಿದೆ. ಇನ್ನು ಟಾಪ್ 3 ಯಾರು ಅಂತ ಗೊತ್ತಾಗಿರ್ಬೋದು. ಆದರೆ ಟಾಪ್ 2 ಅಲ್ಲಿ ಒಂದು ಚೇಂಜಸ್ ಆಗಿದೆ. ಅದು ಯಾರಪ್ಪ ಅಂದರೆ ಬಂದಿರೋದು ಅಂದರೆ ಅದು ರಕ್ಷಿತ್ ಅವರು ಟಾಪ್ 2ಗೆ ಬಂದಿದ್ದಾರೆ. ಅವರು 2ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ವೀಕ್ಷಕ. ಇವ್ರಿಗೆ 5,42,203 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು ಟಾಪ್ 1ಗೆ ಬಂದ್ರೆ ಇವರಂತೂ ಚರಿತ್ರೆ ಸೃಷ್ಟಿಸಿದ್ದಾರೆ. ಮೊದಲನೇ ಬಾರಿ 10 ಲಕ್ಷ ವೋಟಿಂಗ್ ಹೋಗಿದೆ ಅಂತ ಹೇಳ್ಬೋದು ವೀಕ್ಷಕರೇ. 10,58,797 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಇವ್ರಿಗೆ ಅಷ್ಟು ಸಿಕ್ಕಿದೆ. ಇನ್ನು 3ನೇ ಸ್ಥಾನದಲ್ಲಿ ಕಾವ್ಯ ಅವರಿದ್ದಾರೆ. ಇವ್ರಿಗೆ 5,15,346 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಇವ್ರ 3 ಜನದಲ್ಲಿ ಯಾರು ನಿಮ್ಗೆ ಇಷ್ಟ ಕಮೆಂಟ್ ಮಾಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.